ಮತ್ತು ಸಿದ್ದರಾಮಯ್ಯ ಸರ್ಕಾರದ ರಿಪ್ರೆಸೆಂಟೇಟಿವ್ ಆದಂತಹ ನಮ್ಮ ಸಂಸದೀಯ ವ್ಯವಹಾರಗಳ ಸಚಿವ ಎಸ್ ಕೆ ಪಾಟೀಲ್ ಹೇಳಿದ್ದಾರೆ. ನಿಜವಾಗಿಯೂ ಇದೊಂದು ದೃಷ್ಟಿಯಿಂದ ಕ್ರಾಂತಿಕಾರಕ ವಿಷಯ ಅಂತ ನಾವು ಇದನ್ನು ಬೆಂಬಲಿಸಬೇಕಾಗ್ತದೆ. ಯಾಕಂದರೆ ಎಲ್ಲಿವರೆಗೆ ಈ ಅಸ್ಪೃಶ್ಯ ಭಾವ ನಮ್ಮಲ್ಲಿ ಉಳಿತದನೋ ಅಲ್ಲಿವರೆಗೆ ಇಂಥ ಕಾನೂನುಗಳು ಬೇಕು. ದಂಡಂ ದಶಗುಣಂ ಅಂತೇಳಿ ಅದಿದ್ದರೂ ಅಂಜೋದಿಲ್ಲ ಜನ. ಇಲ್ಲ ಏನಾಗ್ತದೆ ಆಗಲಪ್ಪ, ಎಷ್ಟು 10 ವರ್ಷ ಶಿಕ್ಷೆ ಆಗ್ತದನ, 5 ವರ್ಷ ಶಿಕ್ಷೆ ಆಗ್ತಾನೆ, ಬರೀ 3 ವರ್ಷ ಅನ್ನೋದು ಜನನೂ ಇಲ್ಲಿದ್ದಾರೆ. ಇಲ್ಲಂತಲ್ಲ, ಯಾಕಂದ್ರೆ ಅವರಿಗೆ ತಮ್ಮ ಜಾತಿ ತಮ್ಮ ಮೇಲತ್ವ ಅದು ಭಾಳ ದೊಡ್ಡದು. ಅದಕ್ಕಾಗಿ ಇದು ಅಷ್ಟು ಸುಲಭವಾಗಿ ಹೋಗ್ತದೆ ಪ್ರಾಕ್ಟೀಸ್ ಅಂತಲ್ಲ. ಆದರೂ ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅಂತ. ಏನೂ ಇಲ್ಲಪ್ಪ ಮಾಡ್ಲಿಕ್ಕೆ ಅಂದಾಗ ನಿಷ್ಕ್ರಿಯಾಗಿ ನಿಲ್ಲು ಮುಂದೆ ಒಂದು ಕ್ರಿಯೆ ಮಾಡೋದಕ್ಕೆ ಅದಪ್ಪ ಅನ್ನುವಂಥ ಮಾತು. ಒಟ್ಟಾರೆಯಾಗಿ ಬಹಿಷ್ಕಾರ ಹಾಕೋದು ಶಿಕ್ಷಾರ್ಹ ಅಪರಾಧ ಅಂತ ಮಾಡಿದ್ದು ಭಾಳ 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 ಯೋಗ್ಯವಾದದ್ದು. ಮನುಷ್ಯನಾಗಿ ಪ್ರೀತಿಸುವಂಥದ್ದು, ಗೌರವಿಸುವಂಥದ್ದು ನಮ್ಮಲ್ಲಿ ಇಲ್ಲದ್ರೆ ನಮ್ಮನ್ನು ಯಾರು ಗೌರವಿಸ್ಬೇಕ್ರಿ? ಯಾರು ಗೌರವಿಸ್ತಾರ? ಇಡೀ ವಿಶ್ವನ ಇವತ್ತು ಮನುಕುಲನ ಇವತ್ತು ಒಬ್ಬರೊಬ್ಬರು ಪ್ರೀತಿಸ್ತಾ ಇದೆ, ಸಮೀಪ ಕರ್ಕೊಳ್ತಾ ಇದೆ. ಆದರೂ ಕೆಲವೊಂದು ದೇಶಗಳಲ್ಲಿ ನಮ್ಮಲ್ಲಿ ಜಾತಿ ಪದ್ಧತಿ, ಇನ್ನೊಂದು ಬೇರೆ ದೇಶಗಳಲ್ಲಿ ಅಲ್ಲೇ ಒಂದು ಜನಾಂಗೀಯ ಕರಿಯ ಬಿಳಿಯ ಇಂಥ ಅನೇಕ ಅಲ್ಲಿ ಇದ್ದಾವಿಲ್ಲ ಅಂತಲ್ಲ. ಅದು ನಮ್ಮಲ್ಲಿ ಇರುವಷ್ಟು ಅದಾವ ನನಗೆ ಅನಿಸೋದಿಲ್ಲ. ಕರಿ ಬಿಳಿ ಇರೋದಿಲ್ಲ ಅಂತಲ್ಲ. ಅನೇಕ ಕರಿಯ ಜನ ಈ ಬಿಳಿ ಜನರ ದಾಳಿಗೆ ದಬ್ಬಾಳಿಕೆ ಒಳಗಾಗಿ ನೋವು ಅನುಭವಿಸಿದ್ದೀನಿ ಸುಳ್ಳಲ್ಲ. ಅಮೆರಿಕದಲ್ಲಿ ಆಗಿದ್ದು ನೋಡ್ತಾ ಇದ್ವಿ. ಅಲ್ಲಿ ಕರಿಯರಿಗೆ ಮತ್ತು ಬಿಳಿಯರಿಗೆ ಆದಂಥದ್ದು ಇವತ್ತಿಗೂ ಅದ ಅಲ್ಲೇ ಈ ಒಂದು ಏನಪ್ಪ ಡಿಫ್ರೆನ್ಸಸ್ ಇನ್ ಬಿಟ್ವೀನ್ ಆಫ್ ಬೋತ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಅಲ್ಲೂ ಇವತ್ತು ಅನೇಕ ಕಾನೂನುಗಳು ತಂದಿದ್ದಾರಿಲ್ಲ ಅಂತಲ್ಲ, ಆದರೂ ಪ್ರಾಕ್ಟೀಸ್ ಆಗ್ತಾ ಇಲ್ಲ.